ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಬಡವನಿಗೆ ಆಸೆ ತೋರಿಸ್ಬೇಡ, ಬಲ್ಲಿದನಿಗೆ ಭಾಷೆ ಕೊಡಬೇಡ. ಅಕ್ಕ ಅಕ್ಕ ಎಲ್ಲಿದೆಯಕ್ಕ? ಬೇಗ ಬಾ, ಕೈಲಿ ಅರ್ಜೆಂಟ್ ಕೆಲಸ ಇದೆ. ಅಪ್ಪಬ್ಬಬ್ಬ, ಅದೇನ್ ಒಂದೇ ಉಸಿರಿನಲ್ಲಿ ಬಡಬಡಿಸಿದೆಯಲ್ಲೋ ರಾಮು. ಏನಾಯ್ತು ಈಗ? ಏನ್ ಅಂಥ ಅರ್ಜೆಂಟ್ ಕೆಲಸ ನಿಂಗೆ? ಅಕ್ಕ, ಒಂದು ಸಣ್ಣ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಬಿಟ್ಟಿದ್ದೀನಿ, ನೀನೇ ಸಾಲ್ವ್ ಮಾಡಬೇಕು. ಓಹೋಹೋ, ಯಾವಾಗಲೂ ಏನಾದರೂ ಎಡ್ವಟ್ ಮಾಡ್ಕೋತಾನೆ ಇರ್ತೀಯಪ್ಪ. ಈಗ ಏನಾಯ್ತು ಅಂಥದ್ದು ಅದಾದರೂ ಹೇಳು. ಅಕ್ಕ, ನಮ್ಮ ಮನೆಗೆ ಪೇಪರ್ ಹಾಕಕ್ ಬರ್ತಾನಲ್ಲ ಹುಡುಗ. ಪಾಪ, ತುಂಬ ಬಡ ಹುಡುಗ ಅಲ್ವಾ? ಬೆಳಿಗ್ಗೆ ಎಲ್ಲ ಪೇಪರ್ ಹಾಕ್ತಾನೆ, ಆಮೇಲೆ ಕಾಲೇಜ್ಗೂ ಹೋಗ್ಕೊಂಡು ಓದ್ತಾ ಇದ್ದಾನಲ್ಲ. ಈಗೇನಾಯ್ತು ಅವನಿಗೆ? ಅವನು ಚೆನ್ನಾಗೇ ಇದ್ದಾನಕ್ಕ. ನಾನು ಅವನಿಗೆ ನಿನಗೆ ಪರೀಕ್ಷೆ ಟೈಮ್ಗೆ ಹೆಲ್ಪ್ ಆಗೋ ಹಾಗೆ ಒಂದು ಗಡಿಯಾರ ತೆಕ್ಕೊಡ್ತೀನಿ, ಚೆನ್ನಾಗಿ ಓದು ಅಂತ ಗಡಿಯಾರದ ಆಸೆ ತೋರಿಸಿದ್ದೆ. ಆದ್ರೆ ಈಗ ನನ್ನ ಹತ್ರ ತೆಕ್ಕೊಡೋಕೆ ದುಡ್ಡೂ ಇಲ್ಲ, ಟೈಮೂ ಇಲ್ಲಕ್ಕ. ಯಾಕೆ, ಏನು ಅಂಥ ಮಹತ್ತರ ಕೆಲಸ ನಿನಗೆ? ನಮ್ಮ MLA ಸಾಹೇಬ್ರು ಇದ್ದಾರಲ್ಲಕ್ಕ, ಅವ್ರಿಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ, ಕಂಪ್ಯೂಟರ್ನಲ್ಲಿ ಡೇಟಾ ಎಂಟ್ರಿ ಮಾಡೋದು ಇತ್ಯಾದಿಯನ್ನು ನಾನೇ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದು ಈಗ ಮಾಡಲೇಬೇಕು, ಬೇಗ ಆಗಬೇಕು ಅಂತ ಅವರು ಒಂದೇ ಸಮ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ನನಗೂ ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ, ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲಕ್ಕ. ಒಟ್ಟಿನಲ್ಲಿ ಬಡವನಿಗೆ ಆಸೆ ತೋರಿಸ್ಬೇಡ, ಬಲ್ಲಿದಂಗೆ ಭಾಷೆ ಕೊಡಬೇಡ ಅನ್ನೋ ಗಾದೆ ಎಷ್ಟು ನಿಜ ಅನಿಸುತ್ತೆ ನಿನ್ನ ಒದ್ದಾಟ ನೋಡಿದ್ರೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬಾರ್ದಾ? ಈಗ ನಿನ್ನ ಹೆಲ್ಪ್ ಅಂತೂ ಬೇಕೇ ಬೇಕು ಅಕ್ಕ. ಅದಕ್ಕೂ ಮುಂಚೆ ನೀನು ಹೇಳಿದ್ಯಲ್ಲ ಗಾದೆ, ಅದೇನು? ಬಡವನಿಗೆ ಆಸೆ ತೋರಿಸ್ಬೇಡ, ಬಲ್ಲಿದಂಗೆ ಭಾಷೆ ಕೊಡಬೇಡ ಅಂತ. ಏನಕ್ಕ ಹಾಗಂದ್ರೆ? ಅರ್ಥ ನೋಡೋ ರಾಮು, ಈಗ ಈ ಆಸೆ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಅಲ್ವಾ? ಆಸೆ ಎಂಬ ಪಾಶದಲ್ಲಿ ಎಲ್ಲರೂ ಬಂಧಿತರಾಗಿರ್ತಾರೆ, ಒಂದಲ್ಲ ಒಂದು ರೀತಿಲಿ. ಬಡವರಿಗೊಂಥರ, ಶ್ರೀಮಂತರಿಗೆ ಒಂಥರ. ಆದರೆ ಶ್ರೀಮಂತರಿಗೆ ದುಡ್ಡು ಸಾಕಷ್ಟು ಇರೋದ್ರಿಂದ ದುಡ್ಡಿನಿಂದ ಪೂರೈಸ್ಕೊಳ್ಬಹುದಾದಂಥ ಆಸೆಗಳನ್ನು ಅವರು ಪೂರೈಸ್ಕೊಳ್ತಾರೆ. ಆದರೆ ಬಡವರು ಏನು ಮಾಡೋಕ್ಕಾಗುತ್ತೆ ಹೇಳು? ಎಷ್ಟೋ ವೇಳೆ ಅವರ ಅನೇಕ ಆಸೆಗಳು ಈಡೇರದೇ ಇರೋ ಉದಾಹರಣೆಗಳೇ ಸಾಕಷ್ಟು ಇರುತ್ತವೆ. ಅವರು ತಮ್ಮ ಕಷ್ಟ ಸುಖಾನ ಉಳ್ಳವರ ಮುಂದೆ ಹೇಳ್ಕೊಳ್ತಾರೆ. ಸ್ವಲ್ಪ ಒಳ್ಳೆ ಮನಸ್ಸಿರೋರಾದರೆ ಅವ್ರಿಗೆ ಸಹಾಯ ಮಾಡೋ ಅಂಥ ಗುಣ ಇರೋರು ಈ ಬಡವರಿಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಸೆನೂ ತೋರಿಸ್ತಾರೆ. ಅವರು ಆ ಆಸೆ ಯಾವಾಗ ಈಡೇರಿಸ್ತಾರೋ ಅಂತ ಈ ಬಡವರು ಕಾಯ್ತಾ ಇರ್ತಾರೆ. ಆದರೆ ಅದು ಈಡೇರದೇ ಇದ್ದಾಗ ತುಂಬ ನಿರಾಶರಾಗ್ತಾರೆ, ಕುಸ್ತು ಹೋಗ್ತಾರೆ. ಸರಿಯಾಗಿ ಹೇಳಿದೆ ಅಕ್ಕ. ಅಜ್ಜಿ ಹೇಳ್ತಾ ಇದ್ಲಲ್ಲ, ಆಸೆ ತೋರಿಸ್ಬೇಡ, ಆಸೆ ತೋರಿಸಿದ್ರೆ ಕಣ್ಣ ಕುಡಿಕೆ ಬಂದ್ಬಿಡುತ್ತೆ ಅಂತ. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯಲ್ಲಪ್ಪ. ಕಣ್ಣ ಕುಟಿಕೆ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರಿಗೂ ಆಸೆ ತೋರಿಸ್ಬಾರ್ದು, ಅದರಲ್ಲೂ ಬಡವರಿಗಂತೂ ಆಸೆ ತೋರಿಸಿ ನಿರಾಸೆ ಮಾಡಲೇಬಾರ್ದು. ಶ್ರೀಮಂತರಿಗೂ ತೋರಿಸ್ಬಾರ್ದು. ನಾನು ಹೇಳಿದ್ನಲ್ಲ, ಯಾರಿಗೂ ಆಸೆ ತೋರಿಸ್ಬಾರ್ದು ಅಂತ. ಅಕ್ಕ, ನಮ್ಮ ಸಮಾಜದಲ್ಲಿ ಬಡವರಿಗೆ, ಶ್ರೀಮಂತರಿಗೆ, ಹಲವರಿಗೆ ಈ ಲಂಚ ತಗೊಳ್ಳೋ ಆಸೆ ಇದೆಯಲ್ಲಕ್ಕ, ಅದೆಲ್ಲ ತುಂಬ ತಪ್ಪಲ್ವಾ? ಲಂಚ ಒಂದೇ ಏನೋ ರಾಮು, ಹೆಣ್ಣು ಹೊನ್ನು ಮಣ್ಣು ಅದು ಇದು ಅಂತ ಆಸೆಗೆ ಕೊನೆಯೇ ಇಲ್ಲ ನೋಡು. ಆದರೆ ಅಂಥ ಆಸೆಗಳನ್ನು ಕೊಡ್ತೀವಿ, ಪೂರೈಸ್ತೀವಿ ಅಂತ ಯಾರೂ ಆಸೆ ತೋರಿಸ್ಬಾರ್ದು, ದುರಾಸೆಗೆ ಪ್ರೇರೇಪಿಸಬಾರ್ದು. ವ್ಯಕ್ತಿಗಳ ಉದ್ಧಾರಕ್ಕೆ, ಸಮಾಜಕ್ಕೆ ಅದು ಖಂಡಿತ ಒಳ್ಳೆಯದಲ್ಲ. ಆದರೆ ಒಳ್ಳೆ ಆಸೆಗಳನ್ನು, ನಾವು ಏನಾದರೂ ಸಹಾಯ ಮಾಡಬಹುದಾದಂಥ ಆಸೆಗಳನ್ನು ಈಡೇರಿಸಬೇಕಲ್ವಾ? ಖಂಡಿತ. ಬಡವನಿಗೆ ಸಹಾಯ ಮಾಡಿದ್ರೆ ಅವನ ಆಸೆ ಪೂರೈಸಿ ಅವನು ಬಲ್ಲಿದನಾಗಬಹುದು. ಕೇಳಿಲ್ವಾ ನೀನು ಸೋಮೇಶ್ವರ ಶತಕದಲ್ಲಿ ಕವಿ ಹೇಳೋದನ್ನ? ಲೋಕದಲ್ಲಿ ದೇವರು ಕಣ್ತೆರೆದ್ರೆ ಎಳೆಗರುವಂ ಎತ್ತಾಗದೆ ಬಡವಂ ಬಲ್ಲಿದನಾಗನೇ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ. ಸರಿ ಅಕ್ಕ, ಆಸೆ ತೋರಿಸೋ ವಿಷಯ ಆಯಿತು. ಇನ್ನು ಭಾಷೆ ಕೊಡೋ ವಿಷಯಕ್ಕೆ ಬರೋಣ. ಅದೇನಕ್ಕ ಬಲ್ಲಿದಂಗೆ ಭಾಷೆ ಕೊಡಬೇಡ ಅಂದರೆ ನೋಡೋ ರಾಮು, ಈಗ ಬಲ್ಲಿದ್ರು ಅಂದರೆ ಶ್ರೀಮಂತರು ಅಂತಷ್ಟೇ ಅಲ್ಲ,
ಬಲ್ಲವರು, ತಿಳಿದವರು, ನಮಗಿಂತ ಹಲವಾರು ವಿಷಯಗಳಲ್ಲಿ ಹೆಚ್ಚಿನ ತಿಳುವಳಿಕೆ ಉಳ್ಳವರು ಅಂತ ವಿಶಾಲವಾಗಿ ಹೇಳ್ಬೋದು. ಅಂಥವ್ರ ಜೊತೆ ವ್ಯವಹರಿಸುವಾಗ, ಮಾತಾಡುವಾಗ ತುಂಬ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಈಗ ನನ್ನ ಪರಿಸ್ಥಿತಿನೇ ಆಗಿದೆಯಲ್ಲಕ್ಕ, ನಮ್ಮ MLA ಸಾಹೇಬ್ರಿಗೆ ಏನು ಹೇಳಲಿ, ಯಾಕಾದರೂ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ನಲ್ಲ ಅಂತ ಚಿಂತೆ ಆಗ್ಬಿಟ್ಟಿದೆ. ಚಿಂತ್ಯಾಕ ಮಾಡತಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬ ಅನಂತನಿದ್ದಾನೆ ಅನ್ನೋ ದಾಸರವಾಣಿ ಇದೆಯಲ್ಲ, ಹಾಗೆ ಏನಾದರೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಯೋಚನೆ ಮಾಡಬೇಡ, ಹುಡ್ಕೋಣಂತೆ, ನೀನೇನು ಚಿಂತೆ ಮಾಡಬೇಡ, ಆಯ್ತಾ? ಆಯ್ತಕ್ಕ. ಈಗ ನಾವು ಬಡವರಿಗಾಗಲಿ ಬಲ್ಲಿದರಿಗಾಗಲಿ ಭಾಷೆ ಕೊಡಬಾರ್ದು. ಒಂದು ವೇಳೆ ಕೊಟ್ಟರೆ ಅದರಂತೆ ನಡ್ಕೋಬೇಕು ಅಲ್ವೇನಕ್ಕ? ಖಂಡಿತ, ನುಡಿದಂತೆ ನಡೆಯಬೇಕು ಅಂತ ಶರಣರು ಹೇಳಿಲ್ವಾ? ಮತ್ತೆ ನಾವು ನುಡಿಯೋದು ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನುವಂತಿರಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹಾಗೆ ನಾವು ನುಡಿದಂತೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಮೆಚ್ಚೋದಿಲ್ಲ ಅಂತ ಕೂಡ ಬಸವಣ್ಣವ್ರು ಹೇಳಿದ್ದಾರೆ. ನಾವು ಆಡೋ ಮಾತು, ಕೊಡುವ ಭರವಸೆಗಳು, ಭಾಷೆಗಳು ಸತ್ಯವಾಗಿರಬೇಕು, ಈಡೇರಿಸುವಂಥದ್ದಾಗಿರಬೇಕು, ಪೊಳ್ಳು ಭರವಸೆಗಳನ್ನು ಕೊಡಬಾರ್ದು ಅಂತ. ಆಗ ವಚನ ಭ್ರಷ್ಟರು ಅಂತ ಅನ್ನಿಸ್ಕೊಂಡ್ಬಿಡ್ತೀವಿ ಅಲ್ವೇನಕ್ಕ? ಅಷ್ಟೇ ಅಲ್ಲ, ಅಂಥ ವರ್ತನೆ ವ್ಯಕ್ತಿ ಮೇಲೆ, ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ. ಅಕ್ಕ, ಪುಣ್ಯಕೋಟಿ ಕಥೆನಲ್ಲೂ ಬರುತ್ತಲ್ವೇನಕ್ಕ? ಹುಲಿ ಹಸು ಕತೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಕೊಟ್ಟ ಭಾಷೆಗೆ ತಪ್ಪಲಾರೆ ಅಂತ ಪುಣ್ಯಕೋಟಿ ಹಸು ಹೇಳುತ್ತಲ್ವೇನಕ್ಕ? ಖಂಡಿತ. ಅದರಿಂದ ನಾವು ಮನುಷ್ಯರು ಕಲ್ತ್ಕೊಳ್ಳೋ ಅಂಥದ್ದು ಬೇಕಾದಷ್ಟಿದೆ ರಾಮು. ಅಕ್ಕ, ಈಗ ನನ್ನ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡ್ತೀಯಾ? ನಿಮ್ಮ ಭಾವ ಬರಲಿ, ಮಾತಾಡೋಣ, ಸುಮ್ಮನೆ ಇರು. ಆ ಬಡ ಹುಡುಗನಿಗೆ ಗಡಿಯಾರ ನಾನು ತಕೊಡ್ತೀನಪ್ಪ, ಆಯ್ತಾ? ಇನ್ನು MLA ಹತ್ರ ನಿಮ್ಮ ಭಾವ ಮಾತಾಡ್ತಾರೆ. ಹೇಗೋ ಅವ್ರ ಫ್ರೆಂಡ್ ಅಲ್ವಾ ಅವರು? ಅಬ್ಬಾ, ನಾನಂತೂ ಬದುಕದೆ. ಈಗ ನಾನು ಬದುಕಬೇಕಾಗಿದೆ. ಹಸುವಾಗ್ತಾ ಇದೆ, ತಿಂಡಿ ಬೇರೆ ರೆಡಿ ಇಲ್ಲ. ಬೇಗ ಒಂದು 4 ಈರುಳ್ಳಿ ಹೆಚ್ಕೊಟ್ಬಿಡಪ್ಪ, ಜಾಣ ರೊಟ್ಟಿ ಮಾಡ್ತೀನಿ. ಅಕ್ಕ, ನನಗೆ ಟೈಮ್ ಇಲ್ಲ, ಮತ್ತೆ ನೀನು ತಿಂಡಿನೂ ಮಾಡಬೇಡ. ಎಲ್ಲ ಹೋಟ್ಲಿಗೆ ಹೋಗೋಣ, ಸ್ಪೆಷಲ್ ಮಸಾಲೆ ದೋಸೆ ತಿನ್ಕೊಂಬರೋಣ, ಓಕೆನಾ? ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.